ಕ್ಷೀರ ಸಮೃದ್ಧಿ ಬ್ಯಾಂಕ್ ಅವರು ಎಲೆಕ್ಷನ್ಗಿಂತ ಮುಂಚೆ ಏನು ಮಾಡಿದ್ರು, ಪ್ರಾಮಿಸ್ ಮಾಡಿದ್ರು, ಇಲ್ಲೇ ನಿಮ್ಮ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಅಮಿತ್ ಶಾ ಬಂದು ಲೋಗೋ ಬಿಡುಗಡೆ ಮಾಡಿದ್ರು. ಆಮೇಲೆ ನಿರ್ಮಲಾ ಸೀತಾರಾಮನ್ ನಮ್ಗೆ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ. ಅದರಿಂದ ಯಾರು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾರೆ ಅವ್ರ ಅನುದಾನನ ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ನಾನು 100% ಕೊಡ್ತೀನಿ. ಅದು ಈಗ ಬರ್ತಾ ಇದ್ದೀನಿ, ಈಗ ಅಸೆಂಬ್ಲಿ ಬರ್ತಾ ಇದ್ದೀನಿ. ಈಗ ವೋಟ್ ನಾನು ನೋಡಿ, ನಾನು ಯಾರನ್ನೂ ಭೇಟಿ ಮಾಡಲ್ಲ. ಅವ್ರಿಗೆ ನನ್ನನ್ನು ಭೇಟಿ ಮಾಡಿ ಅವ್ರು ಪ್ರಾಮಿಸ್ ಮಾಡಿದ್ರೆ ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ಕೊಡ್ತೀವಿ. ಈಗ ಯಾರ ಕಚೇರಿಗೂ ಹೋಗಲ್ಲ. ಯಾರು MP ಗಳು ನನ್ನ ಕಾಂಟ್ಯಾಕ್ಟ್ ಮಾಡಿ ಅಪ್ರೋಚ್ ಮಾಡಿ ಕಾನ್ಸ್ಟಿಟ್ಯೂನ್ಸಿಗೆ ಸರ್ಕಾರಿ ಶಾಲೆಗೆ ಪ್ರಾಮಿಸ್ ಮಾಡ್ತಾರೆ, ಅವ್ರಿಗೆ 100% ಮೊದಲನೇ ಪ್ರಾಶಸ್ತ್ಯ ಕೊಡ್ತೀನಿ. ಅಲ್ಲ, ನೆಪ ಅಲ್ಲ ಅವ್ರೆ. ನಾನು ಒಂದು ನಿಮಿಷ 5-6 ಸಾರಿ ಹಾಕಿದ್ದೀನಿ ರೀ. ಇದೊಂದೇ ಅಲ್ಲ, 5-6 ಸಾರಿ ರಾಜ್ಯಸಭಾ ಹೇಳ್ದಂಗೆ ಹಾಕಿದ್ದೀವಿ. ಎಲ್ಲ ಹೇಳೋಕ್ಕಿಂತ ಮುಂಚೆ, ವೋಟ್ ಹಾಕ್ಸ್ಕೊಳ್ಳೋಕ್ಕಿಂತ ಮುಂಚೆ 100% ಪ್ರಾಮಿಸ್ ಮಾಡ್ತಾರೆ, ಅನುದಾನ ಕೊಡ್ತೀವಿ. ಅವ್ರಿಗೆ ಎಷ್ಟು ಬರ್ತದೆ? 5 ಕೋಟಿ ಬರ್ತದೆ. 5 ಕೋಟಿಲಿ ನಮ್ಗೆ ಯಾರು ಅಲಾಟ್ಮೆಂಟ್ ಮಾಡಿರ್ತಾರೆ ಅವ್ರು 1 ರೂಪಾಯಿ ಕೊಡ್ತಾರಾ? ಇದುವರೆಗೂ ಕೊಟ್ಟಿದ್ದಾರಾ? ಯಾಕೆ ನಾವು ವೋಟ್ ಹಾಕ್ಬೇಕು ಅವ್ರಿಗೆ? ಅವ್ರಿಗೆ ನಮ್ಮಿಂದ ರಾಜ್ಯಸಭೆ ತಿರಸ್ಕರಿಸರಲ್ಲಿ 5 ಜನ ನಿಂತಿದ್ದಾರೆ. 5 ಜನದಲ್ಲಿ ಆತ್ಮಸಾಕ್ಷಿಯಾಗಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯಾರು ಪ್ರಾಮಿಸ್ ಮಾಡ್ತಾರೋ ಅವ್ರಿಗೆ ಹಾಕ್ತೀನಿ. ಕುಮಾರಸ್ವಾಮಿ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತ ಎಸ್ ಟಿ ಸೋಮಶೇಖರ್ ಹೇಳ್ತಾರಲ್ಲ, ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ಇಷ್ಟು ವರ್ಷ ಏನ್ ಮಾಡಿದ್ರು? ಅವರು ಅಭಿವೃದ್ಧಿ ಅಭಿವೃದ್ಧಿ ಯಾಕೆ ಮಾಡಿಲ್ಲ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಈಗಷ್ಟೇ ಮಾತಾಡಿದ್ದಾರೆ. ನನ್ನ ಯಶವಂತಪುರ ಕ್ಷೇತ್ರ ಅಭಿವೃದ್ಧಿ ಆಗಲಿಲ್ಲ ಅಂತಕ್ಕಂಥದ್ದನ್ನ ನಾನು ಎಲ್ಲೂ ಕೂಡ ಹೇಳಲಿಲ್ಲ. ಸಾಮಾನ್ಯವಾಗಿ ವೋಟ್ ಹಾಕಿ ಅಂತ ಹೇಳ್ತಿದ್ದಾರೆ. ಇದುವರೆಗೂ 5-6 ಜನಕ್ಕೆ ರಾಜ್ಯಸಭಾದವರಿಗೆ ವೋಟ್ ಮಾಡಿದ್ದೇನೆ, ಮಾಡಿಲ್ಲ ಅಂತ ಹೇಳಿಲ್ಲ. ಪಕ್ಷ ಏನು ಹೇಳ್ತಾರೆ ಅದು ಮಾಡಿದ್ದೇನೆ. ಒಬ್ರು 1 ನಿಮಿಷ ತಾಳ್ರಿ. ಹೌದು, ಇವ್ರ ಅವಕಾಶ ಇವ್ರಿಲ್ವಾ? ಇವ್ರೇನು ಸಾಚನ? ಇವ್ರ ಅವಕಾಶವಾದಿ ಇಲ್ವಾ? 37 ಜನ ಕಾಂಗ್ರೆಸ್ JDS ಇದ್ದಾಗ 77 ಜನ ಕಾಂಗ್ರೆಸ್ನವ್ರು ಇರಲಿಲ್ವಾ? ಇವ್ರು ಮುಖ್ಯಮಂತ್ರಿ ಮಾಡಲಿಲ್ವಾ? ಯಾಕೆ ಮಾಡಿದ್ರು? ಇವ್ರ ಅವಕಾಶವಾದಿ ಅಲ್ವಾ? ನನಗೆ ಮ್ಯಾಂಡೇಟ್ ಇಲ್ಲಪ್ಪ, ನನ್ನ ಸರ್ಕಾರ ಹೋಗುದಿಲ್ಲ ಅಂತ ಹೇಳ್ಬೇಕಾಯ್ತು. ಇವ್ರು ಮುಖ್ಯಮಂತ್ರಿ ಆಗೋ ಗಂಟ ಒಂದು, ಮುಖ್ಯಮಂತ್ರಿ ಆದಮೇಲೆ ಒಂದು. ನನ್ನ ಕ್ಷೇತ್ರ 100% ಡೆವಲಪ್ಮೆಂಟ್ ಆಗಿದೆ. ಆದರೆ ರಾಜ್ಯಸಭಾ ಸದಸ್ಯರು ಏನು ವೋಟ್ ಹಾಕ್ಸ್ಕೋತಾರೆ ಅಲ್ಲಿ ಗಂಟ ನಮ್ಮ ಬೇಡಿಕೆ ಇರ್ತದೆ. ಆ ವೋಟ್ ಹಾಕಿದ ಮೇಲೆ ಯಾರೂ ಕೂಡ ನೋಡೋದಿಲ್ಲ. ಅದರಿಂದ ನಾನು ಹೇಳ್ತಾ ಇರೋದು, ಅವ್ರಿಗೆ 5 ಕೋಟಿ ಅನುದಾನ ಬರ್ತದೆ. ಈಗ 45 ಜನ ಒಬ್ಬ ರಾಜ್ಯಸಭೆಗೆ ಹಾಕ್ತೀವಿ ನಾವು. ನಿಮ್ಮ 5 ಕೋಟಿ ಅನುದಾನದಲ್ಲಿ 50 ಲಕ್ಷ ಕೊಡ್ತೀರೋ, 25 ಲಕ್ಷ ಕೊಡ್ತೀರೋ, ಯಾವ್ದಾರ ಕೊಡಿ. ಯಾವ್ದಾರ ಒಂದು ಸ್ಕೂಲ್ ರಿಪೇರಿ ಆಗ್ತದೆ ಸರ್ಕಾರಿ ಶಾಲೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಯಶವಂತಪುರ ಕ್ಷೇತ್ರ ಇದಾಗಲಿಲ್ಲ, ಡೆವಲಪ್ಮೆಂಟ್ ಆಗಲಿಲ್ಲ ಅಂತೇಳಿ ಯಾರ ಹತ್ರ ಏನು ಭಿಕ್ಷೆ ಕೇಳಬೇಕಾದಿಲ್ಲ. ಹಿಂದೆ ನಾನು ಮಂತ್ರಿಯಾಗೂ ಮಾಡಿದ್ದೀನಿ, ಈ ಸರ್ಕಾರದಲ್ಲೂ ಕೂಡ ಅನುದಾನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು.